ಮಾಜಿ ಮಂತ್ರಿ ಜಮೀರ್ ಅಹ್ಮದ್ ಪರ ಈಗ ಬೀದಿಗಿಳಿದಿದ್ದಾರೆ ಬೆಂಬಲಿಗರು. ಸಚಿವ ಸಂಪುಟಕ್ಕೆ ಜಮೀರ್ ಅವರನ್ನ ತೇರಿಸಿಕೊಳ್ಳಿ ಅಂತ ಪ್ರೊಟೆಸ್ಟ್ ಮಾಡ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಜಮೀರ್ ಬೆಂಬಲಿಗರು ಧರಣಿ ಕೂತು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಜಮೀರ್ ಪರ ಬೀದಿಗಿಳಿದಿದ್ದಾರೆ ಬೆಂಬಲಿಗರು. ನಿನ್ನೆಯಿಂದಲೂ ಕೂಡ ಸಚಿವ ಸಂಪುಟಕ್ಕೆ ಜಮೀರ್ ಅಹ್ಮದ್ ಖಾನ್ ಅವರನ್ನ ಸೇರಿಸಿಕೊಳ್ಳಿ ಅಂತ ಪ್ರೊಟೆಸ್ಟ್ ಮಾಡ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಜಮೀರ್ ಬೆಂಬಲಿಗರು ಧರಣಿ ಕೂತಿದ್ದಾರೆ. ಜಮೀರ್ ಅಹ್ಮದ್ಗೆ ಅನ್ಯಾಯ ಆಗಿದೆ ಅಂತ ಘೋಷಣೆಯನ್ನ ಕೂಗಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಬೇಕು. ಮೈಸೂರು ರಸ್ತೆ ಸಿಸಿ ವೃತ್ತದ ಬಳಿ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡ್ತಾ ಇರುವಂತದ್ದು ಜಮೀರ್ ಪರ. ಪ್ರತಿಭಟನೆಯಲ್ಲಿ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಮಾಜಿ ಮಂತ್ರಿ ಜಮೀರ್ ಪರ ಬೀದಿಗಿಳಿದಿದ್ದಾರೆ ಬೆಂಬಲಿಗರು. ಸಚಿವ ಸಂಪುಟಕ್ಕೆ ಒಂದು ಖಾತೆಯನ್ನ ಫಿಕ್ಸ್ ಮಾಡಿ ಜಮೀರ್ ಅಹ್ಮದ್ ಖಾನ್ ಅವರಿಗೆ. ಅವರು ಕಾಂಗ್ರೆಸ್ಗಾಗಿ ಸಾಕಷ್ಟು ಕಷ್ಟಪಟ್ಟಿದ್ದಾರೆ, ದುಡಿದಿದ್ದಾರೆ. ಕಸರತ್ತಂತೂ ನಡೀತಾ ಇದೆ. ಜಮೀರ್ ಅಹ್ಮದ್ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಬೇಕು, ಮಂತ್ರಿಗಿರಿ ಸಿಗಬೇಕು ಅಂತ. ಆದ್ರೆ ಅವರದ್ದೇ ಅಂತ ಹೇಳ್ಕೊಂಡಿರುವಂತ ಆಡಿಯೋ ರಿಲೀಸ್ ಆದಂತ ಬೆನ್ನಲ್ಲಿ ಈಗ ಇದೆಲ್ಲವೂ ಕೂಡ ಕೈ ತಪ್ಪಿ ಹೋಯ್ತಾ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಅನ್ನುವಂತ ಪ್ರಶ್ನೆ ಹುಟ್ಕೋತಾ ಇರುವಂತದ್ದು. ಇಲ್ಲಿ ನೋಡ್ತಾ ಇದ್ರೆ ಬೆಳವಣಿಗೆಗಳು ಅದೇ ರೀತಿಯಾಗಿದೆ. ಜಮೀರ್ ಅಹ್ಮದ್ ಖಾನ್ ಅವರಿಗೆ ಯಾವುದೇ ಖಾತೆ ಇಲ್ವಾ ಹಾಗಿದ್ರೆ ಅನ್ನುವಂತ ಪ್ರಶ್ನೆ ಮೂಡುವಂತ ಬೆಳವಣಿಗೆಗಳು. ಹಾಗಾಗಿ ಪ್ರೊಟೆಸ್ಟ್ ನಡೀತಾ ಇರುವಂತದ್ದು. ಅವರನ್ನು ಕನ್ಸಿಡರ್ ಮಾಡಿ ಸಚಿವ ಸಂಪುಟದಲ್ಲಿ ಅವರಿಗೆ ಸ್ಥಾನವನ್ನ ಕೊಡಿ ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಅವರ ಬೆಂಬಲಿಗರು. ಪ್ರತಿಭಟನೆಯಲ್ಲಿ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಜಮೀರ್ ಪರ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಒತ್ತಡವನ್ನ ಹೇರೋಕೆ ಆರಂಭ ಮಾಡಿಬಿಟ್ಟಿದ್ದಾರೆ. ಏನ್ ತಪ್ಪು ಮಾಡಿದ್ದಾರೆ ಅವರು? ಸಚಿವ ಸಂಪುಟದಲ್ಲಿ ಅವರಿಗೆ ಯಾಕೆ ಸ್ಥಾನ ಸಿಗೋದಿಲ್ವಾ ಅನ್ನೋ ರೀತಿಯಾಗಿ ಸಚಿವ ಸಂಪುಟದಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಒಂದು ಖಾತೆ, ಒಂದು ಮಂತ್ರಿಗಿರಿ ಸಿಕ್ಕೇ ಸಿಗಬೇಕು ಅಂತ ಘೋಷಣೆಯನ್ನ ಕೂಗಿ ಅವ್ರಿಗೆ ಅನ್ಯಾಯ ಆಗ್ತಾ ಇದೆ, ಬೇಕು ಅಂತಲೇ ಹುನ್ನಾರ ಮಾಡಿ ಅದ್ಯಾವುದೋ ಆಡಿಯೋ ರಿಲೀಸ್ ಮಾಡಿ AI ಇಂದ ಮಾಡಲಾಗಿರಬಹುದಾಗಿರುವಂತಹ ಒಂದು ಆಡಿಯೋ, ಅದು ಅವ್ರು ಮಾತಾಡಿರುವಂತದ್ದಲ್ಲ ಅನ್ನೋ ರೀತಿಯಾಗಿ ಹೇಳ್ಕೊಂಡು ಪ್ರೊಟೆಸ್ಟ್ ಮಾಡ್ಕೊಂಡೇ ಬರ್ತಾ ಇರುವಂತದ್ದು ಜಮೀರ್ ಪರವಾಗಿ. ಜಮೀರ್ಗೆ ಸಚಿವ ಸ್ಥಾನವನ್ನ ನೀಡುವಂತೆ ಒತ್ತಡ ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ. ಬಾಗಲಕೋಟೆಯಲ್ಲೂ ಕೂಡ ಮುಸ್ಲಿಂ ಮುಖಂಡರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಜಮೀರ್ ಅಹ್ಮದ್ ಖಾನ್ ಅವರ ಪರವಾಗಿ. ಜಮೀರ್ಗೆ ಸಚಿವ ಸ್ಥಾನ ನೀಡಬೇಕು ಅಂತ ಘೋಷಣೆಯನ್ನ ಕೂಗಿ ಹೋರಾಟ ಮಾಡ್ತಿದ್ದಾರೆ. ಜಮೀರ್ ಅಹ್ಮದ್ಗೆ ಸಚಿವ ಸ್ಥಾನ ನೀಡದಿದ್ರೆ ಉಗ್ರ ಹೋರಾಟ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಂ ಮುಖಂಡರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ರೀತಿಯಾಗಿ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಬೇಕು, ಇಲ್ಲದೆ ಇದ್ರೆ ನಾವು ಪಾಠ ಕಲಿಸ್ತೀವಿ ಕಾಂಗ್ರೆಸ್ಗೆ. ಬಾಗಲಕೋಟೆಯಲ್ಲೂ ಕೂಡ ಮುಸ್ಲಿಂ ಸಂಘಟನೆಗಳು ಪ್ರತಿಭಟನೆ ಮಾಡ್ತಿದ್ದಾರೆ. ಲಿಸ್ಟ್ನಾಗ ಜಮೀರ್ ಅಹ್ಮದ್ ಸಾಹೇಬ್ರು ಮಾಸ್ ಲೀಡರ್ ಅವ್ರ ಲಿಸ್ಟ್ ಬರಲಿಲ್ಲ ನಮಗೆ. ಅವ್ರು ಏನ್ ಹೇಳ್ತಿದಾರ, ಇಲ್ಲ ನಾವು ಸಮಾಧಾನ ಮಾಡಿ ನಾವು 2ನೇ ಲಿಸ್ಟ್ನಾಗ ನಾವು ಅವ್ರಿಗೆ ಕೊಡ್ತೀವಿ ಅಂತ ಹೇಳ್ತಾರ. ಇದು ನಮ್ಗೆ ಅಸಾಧ್ಯ ಮಾತು. ಅವರು 85 ಲಕ್ಷ ಜನ ಜೋಡಿ ಒಡನಾಟ ಇದ್ದ ಒಬ್ಬ ಜಮೀರ್ ಅಹ್ಮದ್ ಮಾಸ್ ಲೀಡರ್ ಅನ್ನು ಇವ್ರು ಕನಗಿಣಿಸ್ಯಾರ ಅಂದ್ರೆ ನಾವ್ ಈಗ ಏನು ಫಸ್ಟ್ ಹೋರಾಟ ಮಾಡ್ತೀವಿ, ಇನ್ನು ನೆಕ್ಸ್ಟ್ ಹೋರಾಟ ಮಾಡಿದ್ರೆ ನಾವು ಬೀದಿಗಿಳಿದ್ರೆ ಇನ್ನು ಕಾಂಗ್ರೆಸ್ಸಿಗೆ ತಕ್ಕ ಪಾಠ ಕಲಿಸುವುದು ನಮ್ಮ ಮುಸಲ್ಮಾನರ ವ್ಯಕ್ತಿ. ಲಿಸ್ಟ್ನಾಗ ಜಮೀರ್ ಅಹ್ಮದ್ ಸಾಹೇಬ್ರು ಮಾಸ್ ಲೀಡರ್ ಅವರು. ಎಸ್ ಸರ್, ಅವ್ರು ಹೇಳ್ತಾ ಇದ್ದಾರೆ ಪಾಠ ಕಲಿಸ್ತೀವಿ. ಜಮೀರ್ ಅಹ್ಮದ್ ಖಾನ್ ಅವರಿಗೆ ಏನಾದ್ರೂ ಸಚಿವ ಸ್ಥಾನ ಸಿಗ್ಲಿಲ್ಲ ಅಂದ್ರೆ ಅವ್ರನ್ನ ಕಡೆಗಣಿಸ್ಲಾಗ್ತಾ ಇದೆ, ಅವ್ರಿಗೆ ಅನ್ಯಾಯ ಆಗ್ತಾ ಇದೆ. ಯಾವಾಗ ಬೈ ಎಲೆಕ್ಷನ್ ಸಮಯದಲ್ಲಿ ಅವರ ವಿರುದ್ಧ ಹೇಳಿಕೆಗಳು ಅಥವಾ ಕಿಡಿಕಾರೋದು ಹೈಕಮಾಂಡ್ ಅನ್ನುವಂಥದ್ದು ಕೇಳಿ ಬರ್ತಾ ಇತ್ತು, ಅಲ್ಲಿಂದಲೂ ಕೂಡ ಅವ್ರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದೇ ಕೇಳಿ ಬರ್ತಾ ಇರುವಂಥದ್ದು. ಅದಕ್ಕೆ ಸಿಡಿದೆತ್ತಿರುವಂಥದ್ದು ಆ ಜಮೀರ್ ಅಹ್ಮದ್ ಖಾನ್ ಅವರ ಬೆಂಬಲಿಗರು. ಈ ಕಡೆ ಸಚಿವ ಸಂಪುಟ ಪುನರಚನೆಯಲ್ಲಿ ಆಗುವಂತ ಯಾವಾಗ ಆರಂಭ ಆಯ್ತು ಆ ಸಂದರ್ಭದಲ್ಲೂ ಅಷ್ಟೇ ಮೊದಲನೇ ಪಟ್ಟಿಯಲ್ಲಿ ನೋಡ್ತಾ ಹೋದಾಗ ಜಮೀರ್ ಅಹ್ಮದ್ ಅವರ ಹೆಸರು ಇಲ್ಲ, ಇಲ್ಲಿ ಪರಿಗಣಿಸೇ ಇಲ್ಲ ಜಮೀರ್ ಅಹ್ಮದ್ ಖಾನ್ ಅವರನ್ನ ಅನ್ನುವಂಥದ್ದು ಇಲ್ಲಿ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಕಾಣಿಸ್ತಾ ಇದೆ ಅದೇ ರೀತಿಯಾಗಿ. ಹಾಗಾಗಿ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಮುಸ್ಲಿಂ ಸಂಘಟನೆಗಳು. ಅವರಿಗೆ ಸ್ಥಾನ ಸಿಗಬೇಕು, ಅವರಿಗೆ ಅನ್ಯಾಯ ಆಗ್ತಾ ಇದೆ, ಅದಕ್ಕೆ ನ್ಯಾಯ ದೊರಕಿಸಿಕೊಡೋವರೆಗೂ ಕೂಡ ನಾವು ನಮ್ಮ ಪ್ರತಿಭಟನೆಯನ್ನ ಹಿಂಪಡೆಯೋದಿಲ್ಲ, ಉಗ್ರ ಹೋರಾಟವನ್ನ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ.
ಇದೇ ಹೀಗೆ ಮುಂದುವರಿತಾ ಇದ್ರೆ ಅಂದ್ರೆ ಜಮೀರ್ ಅಹ್ಮದ್ ಖಾನ್ ಅವರನ್ನ ಹೀಗೆ ಕಡೆಗಣಿಸ್ತಾ ಹೋದ್ರೆ ಪಾಠ ಕಲಿಸ್ತೀವಿ ನಾವು, ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಸಿಡಿದೆತ್ತಿರುವಂತದ್ದು. ಎಲ್ಲಾ ಕಡೆಗಳಲ್ಲೂ ಕೂಡ ಜಮೀರ್ ಪರವಾಗಿ ಈಗ ಹೋರಾಟಗಳು ನಡೀತಾ ಇರುವಂತದ್ದು. ಅವರಿಗೆ ಸ್ಥಾನ ಸಿಗ್ಬೇಕು, ಅವರೇನು ತಪ್ಪು ಮಾಡಿಲ್ಲ, ಇದು ಬೇಕು ಅಂತಾನೆ ಪ್ಲಾನ್ ಮಾಡಿ ಅವರ ಬೆಳವಣಿಗೆಯನ್ನ ತಡೆಗಟ್ಟೋದಕ್ಕೆ ಈ ರೀತಿಯಾಗಿ ನಡೀತಾ ಇದೆ ಅಂತ ಪ್ರೊಟೆಸ್ಟ್ ಮಾಡ್ತಾ ಇರುವಂತದ್ದು ಜಮೀರ್ ಪರ ಬೆಂಬಲಿಗರು. ಸಚಿವ ಸ್ಥಾನ ನೀಡಬೇಕು ಈ ಬಾರಿಯ ಡಿಕೆ ಬಣದಲ್ಲಿ, ಸಚಿವ ಬಣದಲ್ಲಿ ಅಂತ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಈ ಕಡೆ ನಾಯಕರುಗಳು ಅಂದ್ರೆ ಡಿಕೆ ಆಗಿರಬಹುದು, ಹೈಕಮಾಂಡ್ ನಾಯಕರಾಗಿರ್ಬೋದು ಈ ಬಗ್ಗೆ ಹೆಚ್ಚಿನದಾಗಿ ಏನು ಮಾತನಾಡ್ತಾ ಇಲ್ಲ, ತಲೆ ಕೆಡಿಸ್ಕೊಳ್ಳೋ ಹಾಗೆ ಕಾಣಿಸ್ತಾ ಇಲ್ಲ. ಅದಕ್ಕೆ ಜಮೀರ್ ಪರ ಬೆಂಬಲಿಗರು ಈಗ ಹೋರಾಟದ ಹಾದಿಯನ್ನ ಹಿಡಿದಿದ್ದಾರೆ. ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗೋದಿಲ್ಲ ಅನ್ನುವಂಥದ್ದು ಬಹುತೇಕ ಫಿಕ್ಸ್ ಆಗಿರೋ ಹಾಗೆ ಕಾಣಿಸ್ತಾ ಇದೆ. ಅದಕ್ಕೇನೆ ಜಮೀರ್ ಪರ ಈಗ ಹೋರಾಟಕ್ಕೆ ಎಂಟ್ರಿ ಆಗಿರುವಂಥದ್ದು. ಜಮೀರ್ ಪರ ಬೆಂಬಲಿಗರು, ಸಂಘಟನೆಗಳು ನಿನ್ನೆ ಮೊನ್ನೆಯಿಂದಲೂ ಕೂಡ ಆರಂಭ ಆಗಿರುವಂಥದ್ದು ಈ ಹೋರಾಟ. ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಲೇಬೇಕು ಅನ್ನೋ ರೀತಿಯಾಗಿ